ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಚಿಕ್ಕ ಮಕ್ಕಳಿಗೆ ಅಂದರೆ 6 ತಿಂಗಳ ನಂತರ ಮಕ್ಕಳಿಗೆ ಶೀತ ಆದರೆ ಯಾವ ಮನೆ ಮದ್ದನ್ನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಮಗಳಿಗೂ ಶೀತ ಆಗಿದೆ, ಸೊ ಅವಳಿಗೋಸ್ಕರ ಮಾಡ್ತಾಯಿದ್ದೀನಿ, ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇದಕ್ಕೆ ಕೊಬ್ಬರಿ ಎಣ್ಣೆ ಬೇಕು, ನಾನು ಪ್ಯಾರಾಚೂಟ್ ಆಯಿಲ್ ತೊಗೊಂಡಿದ್ದೀನಿ. ಆಮೇಲೆ ಸಾಸಿವೆ, ಆಮೇಲೆ ಓಮ್ ಕಾಳು ಅಂತ ಹೇಳ್ತೀವಿ ನೋಡಿ, ಇದು ಓಮ್ ಕಾಳು ಬೇಕು. ಮತ್ತು ಇದು ಬಜೆ, ಸ್ವಲ್ಪ ಬಜೆ ಅಂದರೆ ಅದು ಈ ಥರ ಇರುತ್ತೆ, ಅದನ್ನು ಕುಟ್ಟಿ ಪುಡಿ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತೀನಿ. ಸಾಸಿವೆ ಚೆನ್ನಾಗಿ ಕಾಯಬೇಕು, ಚಟಪಟ ಅನ್ನಬೇಕು ನೋಡಿ. ಈ ಥರ ಚಟಪಟ ಅಂತ ಸಾಸಿವೆ ಎಲ್ಲ ಸಿಡಿಬೇಕು. ನಂತರ ಓವಿನ ಕಾಳು ಮತ್ತು ಬಜ್ಜೆನ ಹಾಕ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಒಂಥರ ಸ್ಮೆಲ್ ಬರುತ್ತೆ, ಆ ಥರ ಸ್ಮೆಲ್ ಬರೋ ತನಕ ಬಿಸಿ ಮಾಡ್ಕೋಬೇಕು. ನೋಡಿ, ಕುದೀತಾ ಇರೋದು ನಿಮಗೆ ಕಾಣಿಸ್ತಾ ಇದೆ. ಸಾಕು. ಇಷ್ಟಾದ ನಂತರ ತಣ್ಣಗಾದ್ಮೇಲೆ ಪಾಪುವಿನ ನೆತ್ತಿಗೆ ಹಾಕಬೇಕು. ಇದನ್ನು ನೋಡಿ, ಇದನ್ನು ಈ ಥರ ತೊಗೊಂಡು ಆಯಿಲ್ ಮಾಡಿ ಇಟ್ಕೋಬೋದು, ಬಟ್ ಇನ್ಸ್ಟೆಂಟಾಗಿ ಮಾಡಿ ಮಕ್ಕಳು ತಲೆಗೆ ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ಇದು ಸ್ವಲ್ಪ ಬೆಚ್ಚಗಿರುವಾಗ ಹಿಂಗೆ ಮುಟ್ಟಿದ್ರೆ ಕೈಗೆ ಸ್ವಲ್ಪ ಬೆಚ್ಚಗೆ, ಚಿಕ್ಕ ಮಕ್ಕಳಿಗೆ ಏನು ಎಫೆಕ್ಟ್ ಆಗದೇ ಇರೋ ಅಷ್ಟು ಆ ರೀತಿಗೆ ಬೆಚ್ಚಗಿರುವಾಗ ಈ ಥರ ಮುಟ್ಕೊಂಡು ನೋಡಿ, ಈ ಥರ ತೊಗೊಂಡು ಈ ಥರ ಮಕ್ಕಳ ನೆತ್ತಿಗೆ ಹೀಗೆ ಹಾಕಬೇಕು. ಹೀಗೆ ಹಾಕಿ ಚೆನ್ನಾಗಿ ಮಸಾಜ್ ಥರ ಮಾಡಬೇಕು. ಈ ಥರ ಚೆನ್ನಾಗಿ ನೆತ್ತಿ ಅಂದರೆ ಈ ಭಾಗ, ಇದಕ್ಕೆ ಚೆನ್ನಾಗಿ ಹಾಕಬೇಕು. ಹಿಂಗೆ ಹಾಕಬೇಕು. ಈ ಥರ ಹಾಕಿ ಹಚ್ಚೋದ್ರಿಂದ ಬೇಗ ಶೀತ ಕಡಿಮೆ ಆಗುತ್ತೆ. ಸೊ ಇದು 3 ಐಟಮ್ಸು, ಬಜೆ ಮತ್ತು ಓಂಕಾಳು ಸಾಸಿವೆ 3 ಐಟಮ್ಸು ಹೀಟ್ ಆಗಿದ್ದರಿಂದ ಬೇಗ ಶೀತ ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನೋಡಿ, ಹೇಗಿತ್ತು ರಿಸಲ್ಟು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.